ಏನಿದು ಜಾಗ? ಬನ್ನಿ ಹಂಗೆ ಸಮುದ್ರದ ತೀರದಲ್ಲಿ ಒಂದು ವಾಕಿಂಗ್ ಮಾಡೋಣ. ಒಳ್ಳೆ ಆಫ್ ರೋಡಿಂಗ್ ಇದೆ, ಒಳ್ಳೆ ಸೀನರಿ ಇದೆ. ಮಾನ್ಸೂನ್ ಅಲ್ಲಿ ಗೋವಾ ಚೆನ್ನಾಗಿರಲ್ಲ ಅಂತ ಅನ್ಬಿಟ್ಟು ಕಂಡ್ಬಿಟ್ಟು ನೋಡ್ರ. ಈ ಟ್ರಿಪ್ಪಲ್ಲಿ ಇದೊಂದು ಬಾಕಿ ಇತ್ತು, ಆಫ್ ರೋಡಿಂಗ್ ಮಾಡೋದು. ಇದು ಆಗೋಯ್ತು. ಏನಿದು ಜಾಗ? ಕ್ರೇಜಿ ಆಗೈತೆ. ಈ ಯಾವ್ದಪ್ಪ ಬೀಚ್ ಅದು? ಈ ಬೀಚ್ ಕಡೆ ಮರ್ತಾ ಇದ್ದಾವಪ್ಪ. ಈ ಫೋರ್ಟ್ಗೆ ಹೋಗಿದ್ನಲ್ಲ, ಚಪ್ಪೋರ ಫೋರ್ಟಿಂದ ಅಂಜುನ ಬೀಚ್ಗೆ ಹೋಗ್ತಾ ಇದ್ದೆ. ಆ ಬೀಚ್ಗೆ ಹೋಗೋ ರೋಡ್ ಸೈಡಲ್ಲಿ ರೈಟಿಗೆ ಒಂದು ಡಿವಿಷನ್ ಕಾಣಿಸ್ತು. ಏನು ಅಂತ ನೋಡಿದ್ರೆ ನೋಡಿ, ಇಲ್ಲಿ ನೆಕ್ಸ್ಟ್ ಲೆವೆಲ್ ಇಲ್ವಾ ಇದು? ಸೈಕ್ ಆಗಿದೆ. ಒಳ್ಳೆ ಆಫ್ ರೋಡಿಂಗ್ ಇದೆ, ಒಳ್ಳೆ ಸೀನರಿ ಇದೆ. ಸಮುದ್ರದ ಅಲೆಗಳು ಕಾಲಿಗೆ ಬಂದು ಮುತ್ತು ಕೊಟ್ಬಿಟ್ಟು ಹೋಗ್ತಾ ಇದ್ದಾವೆ. ಬನ್ನಿ ಹಂಗೆ ಸಮುದ್ರದ ತೀರದಲ್ಲಿ ಒಂದು ವಾಕಿಂಗ್ ಮಾಡೋಣ. ಶೂಸೊಳಗಂತೂ ಹೆಂಗೋ ನೀರು ಹೋಗಿದೆ, ಏನೋ ಮಾಡೋಕ್ಕಾಗಲ್ಲ. ಮೇಲ್ಗಡೆ ಫೋರ್ಟ್ ಇದೆ ಆಯ್ತಾ, ಅಲ್ಲಿಂದ ಜನ ಅಮ್ಮನ್ ನೋಡ್ತಿರ್ತಾರೆ. ಇದೇನಿದ್ರು ಎಲ್ಲ ಆಫ್ ರೋಡಿಂಗ್ ಹೋಗ್ತಿದ್ದವನು ಸಡನ್ ಆಗಿ ಬೀಚ್ ತೋರಿಸ್ತಾ ಇದೀನಿ ಅಂತ ಅನ್ಕೊಂಡ್ರ? ಏನು ಅಂತಂದ್ರೆ ಹೋದ ಎಪಿಸೋಡ್ ಅಲ್ಲಿ ನಾನೇನು ವೆಗೇಟರ್ ಬೀಚ್ ತೋರಿಸಿದೆ, ಆ ಎಪಿಸೋಡ್ ಅಲ್ಲಿ 2 ಕ್ಲಿಪ್ ಹಾಕೋದನ್ನ ಮರ್ತ್ಬಿಟ್ಟಿದ್ದೆ. ವೇಸ್ಟ್ ಆಗೋಗ್ಬಿಡುತ್ತಾ ಅಂತ ಬೇಜಾರಾಗ್ತಿತ್ತು, ಅದಕ್ಕೆ ಈ ಎಪಿಸೋಡ್ ಅಲ್ಲಿ ಹಾಕಿದೀನಿ. ಡಿಸ್ಟರ್ಬಿಂಗ್ ಮಾಡ್ತೀಯಾ? ಇಂಥದ್ದೊಂದು ಮ್ಯಾಟ್ರ್ ಇದೆ ಅಂತಾನೆ ಗೊತ್ತಿರಲಿಲ್ಲ. ಯಾವ್ದು ಸರ್ಪ್ರೈಸ್ ಪ್ಯಾಕೇಜ್ ನಮ್ಗೆ. A few moments later. ಜಾಗ ಇದೆ. ಓಕೆ ವೆಲ್ಕಮ್ ಬ್ಯಾಕ್. ಈ ಥರ ಅಡ್ವೆಂಚರ್ ಎಲ್ಲ ಮಾಡಕ್ಕೆ ಹೋಗ್ಬೇಕಾದ್ರೆ ಈ ಥರ ಸಣ್ಣ ಪುಟ್ಟದ ಏನಾರು ಆಗ್ತವೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಜಾಗನ ಎಂಜಾಯ್ ಮಾಡಬೇಕು. ಸೈಕ್ ಆಗಿಲ್ವಾ? ಅದ್ಭುತವಾಗಿದೆ, ಅತ್ಯದ್ಭುತವಾಗಿದೆ ನೋಡಿ. ಓಕೆ, ಕಷ್ಟ ಆಯ್ತಪ್ಪ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಪಂಚರ್ ನೀವು ಆಫ್ ಮಾಡ್ತೀನಿ ಈಗ. ಆಫ್ ಸಖತ್ ಇಲ್ಲಿ ಇದಿದೆ, ಬಿಟ್ಬಿಡ್ತೀನಿ, ಮತ್ತೆ ಸಿಗುವ. ಮತ್ತೆ What the hell did I just see? Bro, ಈ ಪ್ಲೇಸ್ನ ಯಾರು ಸಜೆಸ್ಟ್ ಮಾಡಿಲ್ಲ ನನಗೆ. ಎಲ್ಲೋ ಹೋಗ್ತಿದ್ದ, ಎಲ್ಗೋ ಬಂದಲ್ಲ ನಾನು.
ಒಬ್ಬೊಬ್ಬರೇ ಓಡಾಡ್ತಿದ್ರೆ ಹಿಂಗೆ. ಯಾರು ಹೇಳಿದ್ದು ಮಾನ್ಸೂನಲ್ಲಿ ಗೋವಾ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು? ಕಣ್ಬಿಟ್ಟು ನೋಡ್ರಿ. ಈ ಬ್ಯೂಟಿಗಿಂತ ಬೇಕಾ ನಿಮಗೆ? ಈ ಗೋವಾಗಿಂತ ಬೇಕಾ ನಿಮಗೆ? ಎಂಥ ವ್ಯೂ ಇದೆ ನೋಡಿ, ಅದ್ಭುತ ಚಿಂದಿ. ವರ್ತ್ ಇಟ್ ಬ್ರೋ, ವರ್ತ್ ಇಟ್. ಈ ಟ್ರಿಪ್ಪಲ್ಲಿ ಇದೊಂದು ಬಾಕಿ ಇತ್ತು, ಆಫ್ ರೋಡಿಂಗ್ ಮಾಡೋದು. ಇದು ಆಗೋಯ್ತು. ಏನು ಬೀಚ್ ವ್ಯೂ, ಎಲ್ಲಿಗೋ ಹೋಗಿ ಬಂದು ಏನೋ ಮಾಡ್ತಾಯಿದ್ದೀವಿ. ವಿದೌಟ್ ಪ್ಲ್ಯಾನ್ ಬಂದರೆ ಇದೊಂದು ಅಡ್ವಾಂಟೇಜಸ್ ಗೆಳೆಯರು. ಯಾಕಂತಂದರೆ ನಿಮ್ಗೆ ಆ ಪ್ಲೇಸ್ ಕವರ್ ಮಾಡಬೇಕು, ಈ ಪ್ಲೇಸ್ ಕವರ್ ಮಾಡಬೇಕು ಅನ್ನೋದಿರಲ್ಲ. ಹೋಗ್ತಾ ಇರ್ತೀರೋ ಅಂದರೆ ಯಾವುದೋ ಒಂದು ಸರ್ಪ್ರೈಸಿಂಗಾಗಿ ಯಾವುದೋ ಒಂದು ಪ್ಲೇಸ್ ಸಿಗುತ್ತೆ, ಆ ಪ್ಲೇಸ್ನ ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಹೋಗೋದ್ರಲ್ಲಿ ಒಂಥರ ಮಜಾ. ಆಮೇಲಿಂದ ಈ ಥರ ಎಲ್ಲೇ ಟೂರ್ ಬಂದಾಗ್ಲೂ ಈ ಥರ 2 ವೀಲರ್ಸ್ಗಳನ್ನ ಪ್ರಿಫರ್ ಮಾಡೋದು ಒಂಥರ ಒಳ್ಳೆಯದಾನೆ. ಬಿಕಾಸ್ ಆ ಜಾಗದ ಕಲ್ಚರ್ನ ನಾವು 2 ವೀಲರ್ಸ್ ಅನಿಸುತ್ತೆ ಇನ್ನೂ ಹತ್ತಿರದಿಂದ ನೋಡೋಕ್ಕೆ ಸಾಧ್ಯ. ಗೆಳೆಯರೇ, ನಿಮ್ಮಲ್ಲಿ ಯಾರಾದರೂ ಮೋಟೋ ವ್ಲಾಗರ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಬೈಕ್ ಎಂಥೂಸಿಯಾಸ್ಟ್ಗಳು ಈ ವಿಡಿಯೋನ ನೋಡ್ತಾ ಇದ್ರೆ, ನೀವು ಗೋವಾ ಟ್ರಿಪ್ನ ಪ್ಲಾನ್ ಮಾಡ್ತಾ ಇದ್ರೆ, ಎಸ್ಪೆಷಲಿ ನೀವು ಚಪೋರಾ ಫೋರ್ಟಿಂದ ಅಂಜುನಾ ಬೀಚ್ ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಈ ಪ್ಲೇಸ್ನ ಮಸ್ಟ್ ವಿಸಿಟ್ ಮಾಡಲೇಬೇಕು. ಇದು ನನ್ನ ಪಕ್ಕ ಸಜೆಸ್ಟೆಡ್ ಪ್ಲೇಸ್, ಒಂದು ಒಳ್ಳೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್. ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಈ ಒಂದು ಜಾಗದ ಹೆಸರು ಅಥವಾ ಈ ಒಂದು ಜಾಗದ ಡೀಟೇಲ್ಸ್ನ ತಿಳ್ಕೊಂಡು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹೆಲ್ಮೆಟ್ಗೆ ಮೌಂಟಿಂಗ್ ಒಂದು ಇದ್ಬಿಟ್ಟಿದ್ರೆ ಸಗದಾಗಿರೋದು. ಗೋಪ್ರವನ್ನ ಕೈಲಿ ಹಿಡ್ಕೊಂಡು ಸರ್ಕಸ್ ಮಾಡೋ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಬಟ್ ಈಗ ಎಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಜನಗಳು ನಮ್ಮ ಚಾನಲ್ಗಳನ್ನ ನೋಡ್ತಾ ಆಮೇಲಿಂದ ಇನ್ನೂ ಹೆಚ್ಚಿನ ಪ್ರೀತಿ ಸಿಗ್ತಾ ಆಮೇಲಿಂದ ನೋಡ್ಬೋದು ಏನು ಮಾಡೋದು, ಇನ್ವೆಸ್ಟ್ ಮಾಡೋದು ಥಿಂಗ್ಸ್ ಮೇಲೆ ಬೇಡವಾ ಅಂತ. ಓಕೆ, ಬಾಯ್ ಹೇಳ್ಬಿಡೋಣ ಈ ಒಂದು ಅನ್ನೋನ್ ಲೊಕೇಶನ್ಗೆ. ಈ ಲೊಕೇಶನ್ ಹೆಸರೇನಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಿರೋರು ಯಾರು ಬಂದಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ತಿಳಿಸಿ ಇದು ಯಾವ ಪ್ಲೇಸು ಅಂತ. ಸೊ ಇದು ಒಂದು ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಹಾಗಾಗಿ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ಈ ಚಾಪ್ಟರ್ನ. ಮತ್ತೆ ಸಿಗುವ ಇನ್ನೊಂದು ವ್ಲಾಗಲ್ಲಿ, ಇನ್ನೊಂದು ಎಪಿಸೋಡಲ್ಲಿ. ಅಲ್ಲಿ ತನಕ ಮಿಸ್ ಮೀ, ಟಾಟಾ, ಬಾಯ್ ಬಾಯ್.